ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಸಿಂಪಲ್ ಆಗಿ ನಾನು ಇಲ್ಲಿ ಒಂದು ಕೇಕ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂತ ಇದ್ರ? ಅಲ್ಲ ಫ್ರೆಂಡ್ಸ್, ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂತ ಅಲ್ವೇ ಅಲ್ಲ, ಓರೋ ಬಿಸ್ಕೆಟ್ ಕೇಕ್. ಮೂರೇ ಪದಾರ್ಥದಿಂದ ನಾನಿಲ್ಲಿ ಓರೋ ಬಿಸ್ಕೆಟ್ ಕೇಕನ್ನು ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಆ ಬಿಸ್ಕೆಟ್ ಹಾಗೆ ಮಕ್ಕಳಿಗೆ ಕೊಡೋ ಬದಲು ಈ ಥರ ಕೇಕನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ಖುಷಿಯಿಂದ ತಿಂತಾರೆ. ತುಂಬ ಈಸಿಯಾಗಿ 10 ರಿಂದ 12 ನಿಮಿಷದೊಳಗಡೆ ಕೇಕ್ ರೆಡಿ ಆಗುತ್ತೆ. ಹೇಗೆ ಮಾಡೋದು, ಏನೇನು ಪದಾರ್ಥಗಳು ಬೇಕಂತೇಳಿ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಇದೆಯೋ ಅಷ್ಟು ತೊಗೊಳ್ಳಿ. ನಾನು ಓರಿಯೋ ಬಿಸ್ಕೆಟನ್ನು 1.5 ಪ್ಯಾಕೆಟ್, ಒಂದು ಚಿಕ್ಕ ಪ್ಯಾಕೆಟ್ ಇದೆ, ಒಂದು ದೊಡ್ಡ ಪ್ಯಾಕೆಟ್ ಇದೆ, ಇಷ್ಟರಲ್ಲೇ ಈಗ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಿಮಗೆ ಯಾವ ಓರಿಯೋ ಬಿಸ್ಕೆಟ್ ಅದನ್ನು ಇಷ್ಟ ಯಾವ್ದು ನೋಡಿ ಅದನ್ನು ನೀವು ತೊಗೋಬೋದು. ಇಲ್ಲಿ ನೋಡಿ, ನಾನು ಬಿಸ್ಕೆಟ್ಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ವೈಟ್ ಕ್ರೀಮ್ ಇದ್ದದಾಯಿತು, ಯಾವ್ದು ನಿಮಗೆ ಇಷ್ಟ ನೋಡಿ ಅದನ್ನು ನೀವು ತೊಗೋಬೋದು. ಇಲ್ಲಿ ನೋಡಿ, ಮಿಕ್ಸಿ ಜಾರಿಗೆ ಎಲ್ಲ ಬಿಸ್ಕೆಟನ್ನು ಹಾಕೋತೇನೆ. ಇದನ್ನೀಗ ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡ್ಕೊಂಬರ್ತೇನೆ. ಇದಕ್ಕೆ ಹಾಲಾಗಲಿ ಏನೂ ಆಗಲಿ ಹಾಕ್ತಾ ಇಲ್ಲ, ನಾನು ಪುಡಿ ಮಾತ್ರ ಮಾಡ್ತೇನೆ. ನೋಡಿ, ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸಿ ಮಾಡಿಟ್ಟಿರೋಂಥ ಓರಿಯೋ ಬಿಸ್ಕೆಟನ್ನು ಎಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಮಿಕ್ಸಿ ಆದರೆ ಸಾಕು ನಮಗೆ. ನೋಡಿ, ಇದಕ್ಕೆ ನಾನು ಒಂದು ಚಿಕ್ಕ ಬೌಲ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ತುಂಬ ಇದು ಆಗೋರಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಇದೆಲ್ಲ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ. ನೋಡಿ, ಈ ಥರ ನಾನೀಗ ಕಲಿಸಿ ಇಟ್ಟಿದ್ದೇನೆ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ. ತುಂಬ ಗಟ್ಟಿ ಅನಿಸಿದರೆ ನೀವು ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಲು ಕೂಡ ಹಾಕೋಬೋದು. ನೋಡಿ, ಇಲ್ಲಿ ನಾನು ಬೇಕಿಂಗ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ನಿಮಗೆ ಬೇಕಂದರೆ ಸೋಡಾ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈಗ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ವೆನಿಲಾ ಆಗಲಿ ಏನೂ ಇಲ್ಲ. 3 ಪದಾರ್ಥದಿಂದ ನಾನಿಲ್ಲಿ ಕೇಕನ್ನು ನಿಮಗೆ ಓರಿಯೋ ಬಿಸ್ಕೆಟ್ದು ಕೇಕನ್ನು ಈಸಿಯಾಗಿ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಇಲ್ಲಿ ಚಿಕ್ಕದೊಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಎಲ್ಲವನ್ನು ರೆಡಿ ಮಾಡಿಟ್ಟಿರೋಂಥ ಕ್ರೀಮನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೋಡಿ ಈ ಥರ ಹಾಕಿದ ಮೇಲೆ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ನಾನು ಒಂದು ಚಿಕ್ಕದು 1.5 ಬಿಸ್ಕೆಟಿಂದ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಕೇಕ್ ಟಿನ್ನಿಗೆ ನಾನು ಕೆಳಗಡೆ ಎಣ್ಣೆ ಹಚ್ಚಿ ಬಟರ್ ಪೇಪರನ್ನು ಆ್ಯಡ್ ಮಾಡಿದ್ದೇನೆ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅನ್ನೋರು ಎಣ್ಣೆ ಹಚ್ಚಿ ಮೈದಾ ಹಿಟ್ಟನ್ನು ಉದುರಿಸ್ಕೋಬೋದು. ನೋಡಿ, ಇಲ್ಲಿ ಕೇಕನ್ನು ಮಾಡಲಿಕ್ಕೆ ನಾನು ಫ್ರೀ ಹಿಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದು ಹಳೆ ಕುಕ್ಕರನ್ನು ಇಟ್ಟಿದ್ದೀನಿ ನಾನಿಲ್ಲಿ. ನೋಡಿ, ಒಂದು ಸ್ಟ್ಯಾಂಡ್ ಇಟ್ಟು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ಗಾಳಿ ಹೋಗದಂಥ ಇದರಲ್ಲಿ ನಾವು ಇಟ್ಟರೆ ಸಾಕು. ಈಗ ಇದು ಒಂದು 10 ರಿಂದ 12 ನಿಮಿಷ ಅಷ್ಟೇ ಸಾಕು. ಚಿಕ್ಕ ಕೇಕ್ ಮಾಡೋದ್ರಿಂದ ಅಷ್ಟರಲ್ಲೇ ಇದು ರೆಡಿ ಆಗುತ್ತೆ. ಫುಲ್ ಸ್ಲೋ ಉರಿಯಲ್ಲಿ ನಾವು ಬೇಯಿಸಬೇಕಾಗತ್ತೆ. ಈಗ 10 ರಿಂದ 12 ನಿಮಿಷ ಸಾಕು ಇದಕ್ಕೆ. ಈಗ ನೋಡಿ, ಇಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್. ತೆಗಿತೇನೆ. ವಾವ್, ಟೈಮ್ ನೋಡಿ, ಕರೆಕ್ಟ್ ಟೈಮ್ ತೊಗೊಂಡಿದ್ದೆ ಫ್ರೆಂಡ್ಸ. ಈಗ ಒಂದು ಚಾಕು ಹಾಕಿ ನೋಡ್ತೇನೆ. ನೋಡಿ, ಎಲ್ಲಿಯೂ ಅಂಟ್ತಾ ಇಲ್ಲ. ನೋಡಿ, ಎಲ್ಲಿಯೂ ಅಂಟ್ತಾ ಇಲ್ಲ ಅಂದರೆ ಇದು ರೆಡಿಯಾಗಿದೆ ಅಂಥೇಳಿ ಫ್ರೆಂಡ್ಸ್. ಈಗ ಇದನ್ನು ನಾನೀಗ ಎತ್ತಿ ಇಟ್ಕೋತೇನೆ. ಒಂದು ಸ್ವಲ್ಪ ಟೈಮ್ ಆರಬೇಕಿದು. ಹೊರಗಡೆ ತೆಗೆದಿಟ್ಬಿಡ್ತೇನೆ. ಇದು ಫುಲ್ ಈಗ ನಮಗೆ ತಣ್ಣಗಾಗಬೇಕು ಫ್ರೆಂಡ್ಸ್. ಅಲ್ಲಿ ತನಕ ತೆಗಿಬಾರ್ದು, ಎಲ್ಲ ಇದಾಗಿಬಿಡುತ್ತೆ. ತಣ್ಣಗಾದ್ಮೇಲೆ ನಿಮಗೆ ನಾನು ತೋರಿಸ್ತೇನೆ ಹೇಗೆ ಬಂದಿದೆ ಓರಿಯೋ ಬಿಸ್ಕೆಟ್ ಕೇಕ್ ಅಂಥೇಳಿ. ನೋಡಿ, ಕೇಕ ಈಗ ಎಲ್ಲ ತಣ್ಣಗಾಗಿದೆ ಫ್ರೆಂಡ್ಸ. ಇದನ್ನು ನಾನೀಗ ಇದು ಬಿಡುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಕೈ ಮೇಲೆ ಬರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಎಣ್ಣೆ ಹಚ್ಚಿರೋದ್ರಿಂದ ಏನೂ ಅಂಟೋದಿಲ್ಲ ನಮಗೆ ಇದು ಕೇಕಿಗೆ. ಇಲ್ಲಿ ನೋಡಿ, ನಾವು ಇದನ್ನು ಸೈಡ್ದೆಲ್ಲ ಹಾಳಿನ ತಗೊಂಡ್ಬಿಡೋಣ. ಈ ಥರ ಕೂಡಲೇ ಬಿಟ್ಟು ಬರುತ್ತೆ ಸ್ಮೂತಾಗಿ ಕೇಕ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸುತ್ತಾ ನಿಮಗೆ ಕೇಕು? ಸೂಪರ್ ಆಗಿದೆಯಲ್ಲ ಕೇಕು. ನೋಡಿ, ಕೇಕು ಎಷ್ಟು ಚೆನ್ನಾಗಿ ಬಂದಿದೆ, ಓರಿಯೋ ಬಿಸ್ಕೆಟ್ ಕೇಕು ಫ್ರೆಂಡ್ಸ್. ಇದಕ್ಕೆ ಏನೂ ಆಗಲಿ ಏನೂ ಬಳಸಿಲ್ಲ, ನೀವು ನೋಡಿದ್ದೀರಿ. ತುಂಬ ಚೆನ್ನಾಗಿ
3 ಪದಾರ್ಥದಿಂದ ನಾನು ಇಲ್ಲಿ ಕೇಕ್ ಮಾಡಿದ್ದೀನಿ. ಯಾವ ಥರ ಬಂದಿದೆ ಅಂಥೇಳಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ನಾನೀಗ ಪೀಸಸ್ಗಳನ್ನು ಕಟ್ ಮಾಡಿ ನಿಮಗೂ ಕೂಡ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ನೋಡಿ. ವಾವ್, ಸೂಪರಾಗಿದೆ ಮಾತ್ರ ಕೇಕ್. ಮಸ್ತಾಗಿ ಪೀಸ್ಗಳು ಕಟ್ ಆಗ್ತಾಯಿದೆ ನೋಡಿ. ನೋಡಿ ಸ್ಪಾಂಜಿ ಕೇಕ್ ನೋಡಿ. 3 ಪದಾರ್ಥದಿಂದ ನಾನಿಲ್ಲಿ ಮಾಡಿರೋಂಥ ಓರಿಯೋ ಬಿಸ್ಕೆಟ್ ಕೇಕ್ ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.